ಫ್ರೆಂಡ್ಸ್ ಅಲ್ಲಿ ನೋಡಿರಿ ನಮ್ಮದಲ್ಲಿ ನಾ ಆರಾಮದಿ ನೋಡ್ರಿ. ಈಗ ವ್ಲಾಗ್ನ ಚಲೋ ಮಾಡಿ ಕಾಪಿ ರೈಟಿಂಗ್ ಬರೀಬೇಕು. ಹಾಗಾಗಿ ಕಾಪಿ ರೈಟಿಂಗ್ ಬರೆಯೋದು ಆಮೇಲೆ ಟಿ ವಿ ನೋಡೋ ಹಾಗಾಗಿ ಕಾಪಿ ರೈಟಿಂಗ್ ಬರೆದಿಂದ ಸಿಗ್ತೇನೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇದಾತು ರೀ ಬರ್ಕೊಳೋದಾತು, ಕಾಪಿ ರೈಟಿಂಗ್ ಬರೋದೆ. ಈಗ ಹೊರ ಬಂದೀನಿ ನೋಡ್ರಿ, ಹೊರ ಬಂದೀನಿ. ಪಜ್ಜು ಕರಾಟೆ ಕ್ಲಾಸಿಗೆ ಹೋಗೋಣ. ಕರಾಟೆ ಕ್ಲಾಸಿಗೆ ಹೋಗೋಣ. ಪಪ್ಪ ಈಗ ಬಂದಿದ್ದರೆ ಚಹಾ ಕುಡಿಯೋದು ಮತ್ತು ಕೆಲಸ ಐತಂತ ಹೋದರು. ಮಮ್ಮಿ ಎಲ್ಲ ಹೊರಗೆ ಕುಂತವ್ರೆ ಧಾರಾವಾಹಿ ನೋಡ್ಕೊತ. ನಾನು ಇಲ್ಲಿ ಅಂದ್ಕೊಂಡಿದ್ದಿದ್ದಿಲ್ಲ ನನ್ನ ಫ್ರೆಂಡ್ಸಿನ ಮನೆ ಇಲ್ಲೇ ಬರುತ್ತಂತ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲೇ ಐತ್ರಿ. ಅದು ಇಲ್ಲಿ ಹುಡ್ರು ಬರ್ತಾವಲ್ಲ ತೋರಿಸಿದ್ರೆ ನಮ್ಮ ಮನೆಗೆ ಎಲ್ಲ ಅದರಿ. ಇಲ್ಲ ಸರೌಂಡಿಂಗ್ ಏನಿಲ್ಲ ರೀ ಫ್ರೆಂಡ್ಸ್, ಇಲ್ಲೆಲ್ಲ ಮಸ್ತ್ ಐತಿ. ನಂಗಾರ ಈ ವಾತಾವರಣ ಮಸ್ತ್ ಮಸ್ತ್ ಇಷ್ಟ ಆಯ್ತು. ಈಗ ನೋಡ್ತಿರ್ಬೋದು ನೀವು, ಇಲ್ಲ ರಂಗೋಲಿ ಇದು ಖಾಲಿ ಆಗೈತೆ ರೀ. ಈಗ ರಂಗೋಲಿ ತೊಗೊಂಡು ಮಾರ್ಕೆಟ್ ಒಳಗೆ $10 ಕೊಡ್ತಾರೆ ರೀ ರಂಗೋಲಿನೇ. ಇಲ್ಲ 15 ರೂಪಾಯಿ, ಒಂದಕ್ಕೆ 15 ರೂಪಾಯಿ. ನೋಡ್ಬೇಕಂದ್ರೆ ಇದ್ರೊಳಗೆ MRPನೂ ಕೊಟ್ಟಿಲ್ಲ. ಹಂಗಾಗಿ ನೋಡಿದೆ MRPನೇ ಇಲ್ಲ ನೋಡ್ರಿ ಇದ್ರೊಳಗೆ. ಅದಾದಮೇಲೆ MRP ಎಷ್ಟು ಹುಡುಕಿದ್ರು ಸಿಗೋವಲ್ದು ರೀ. ಅದಕ್ಕೆ ಸುಮ್ಮನೆ ಮತ್ತೇನೂ ಇಲ್ಲ, ಕೆಲಸ ಚಲೋ ಮಾಡ್ಕೋಬೇಕು. ಇನ್ನು ಈಗ 7 ಗಂಟೆ ಆಯ್ತು. ಹಿಂಗೆ 5ಕ್ಕೆ ಕುಂತಿದ್ನೆಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಬರೆಯೋದು ಸ್ವಲ್ಪ ಕಾಪಿ ರೈಟಿಂಗ್ ಇತ್ತು, ಮುಗಿಸಿದೆ. ಅಂದ್ರೆ ಕಾಪಿ ರೈಟಿಂಗ್ ಅಂದರೆ ಹ್ಯಾಂಡ್ ರೈಟಿಂಗ್ ನೀಟ್ ಆಗಬೇಕು ಅನ್ನೋ ಒಂದಿದ್ದಕ್ಕೆ ಕಾಪಿ ರೈಟಿಂಗ್. ಹೆಂಗೂ ನಮ್ದು 9th CBSE ಒಳಗೆ ಚಾಯ್ಸ್ ಕ್ವಶನ್ಸ್ ಇರ್ತಾವೆ, ಚಾಯ್ಸ್ ಸಬ್ಜೆಕ್ಟ್ಸ್ ಇರ್ತಾವೆ. ಹಂಗಾರೆ 9th ಒಳಗೆ ನಮಗೆ ಹಿಂದಿ ಇರಲ್ಲ ರೀ. ಹಿಂದಿ ಬದಲು IT ಇಂಟರ್ನಲ್ ಟೆಕ್ನಾಲಜಿ ಅಂತ ಹೇಳ್ಕೊಂಡ್ಬಿಟ್ಟು ಹಾಕ್ತಾರಲ್ಲ, ಹೆಂಗೂ ಹಿಂದಿ ಇರೋಲ್ಲ. ಅದು ಒಂದು ಎಕ್ಸ್ಟ್ರಾ ಬಂದುಬಿಡುತ್ತೆ. ಅದನ್ನು ನಮಗೆ ಮಾರ್ಕ್ಸ್ ಕೊಡೋಲ್ಲ. ಫಸ್ಟ್ ಆಫ್ ಆಲ್ ಗ್ರೇಡ್ ಕೊಡ್ತಾರೆ. ಹಾಗಾಗಿ ಮತ್ತೇನೂ ಇಲ್ಲ. ಫುಲ್ಲು ಮಧ್ಯಾಹ್ನ ಇವು ಹೆಸರಿಟ್ಟಿನ ಹಪ್ಪಳ ಮಾಡೀವಿ ಕುಂತು. ಇನ್ನೂ ಇಷ್ಟು ಐತ್ರಿ ಹಿಟ್ಟು. ಅವನೊಂದು ಇಷ್ಟು ಲಟ್ಟಿಸ್ಬೇಕು. ಮಧ್ಯಾಹ್ನ ಮಮ್ಮಿ ಬ್ಯಾಂಕಿಗೆ ಹೋಗಿ ಬಂದ್ರೆ ಅವ್ರದ್ದೇನೋ ಕೆಲಸ ಐತೆ ಅಂತೇಳಿ ಪಪ್ಪ ಜೊತೆನೇ ಹೋಗಿ ಬಂದ್ರೆ ನಾನು ಪಜ್ಜು ಇಲ್ಲೇ ಇದ್ವಿ ಮನ್ಯಾಗ. ನಾವೇನು ಮನ್ಯಾಗ ಇದ್ದಿದ್ದಿಲ್ಲ. ಕರೆಕ್ಟ್ ಒಂದಿಷ್ಟು ಹಪ್ಪಳ ಮಾಡಿ ಹೋದೆ ರೀ. ನಾನು ಆಟ ಆಡೋಕೆ ಹೋದೆ. ನಾನು ಇಲ್ಲೇ ಬ್ಯಾಡ್ಮಿಂಟನ್ ಇಲ್ಲಿ ಈ ಸರೌಂಡ್ ಒಳಗೆ ಆಡ್ತಿದ್ವಿ. ನಾವು ಆಡಿದ್ವಿ. ಅದಾದಮೇಲೆ ನಾನು ನಿಮಗೆ ಒಂದಿಷ್ಟ ನಿನ್ನೆ ಶೇರ್ ಮಾಡ್ಕೊಂಡಿದ್ದೆ LIC ಬಗ್ಗೆ. ಏನಾದರೂ ಯಾರು ರೆಸ್ಪಾನ್ಸು ಬಂದಿಲ್ಲ. ಹಂಗಾಗಿ ಟೈಮ್ ತೊಗೊರಿ, ಜಾಸ್ತಿ ಟೈಮ್ ತೊಗೊಂಡು ನಿಮ್ಮ ಮನೆಯವ್ರ ಜೊತೆನೂ ಕುಂತು ಮಾತಾಡಿಕೊಂಡು ಒಂದು ಪಾಲಿಸಿ ಮಾಡ್ಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಆ ಡಿಸ್ಕ್ರಿಪ್ಷನ್ ಅಥವಾ ಅಲ್ಲಿ ಇದ್ರಾಗ ಕೊಟ್ಟಿರುವಂಥ ನಂಬರ್ಗೆ ಡಯಲ್ ಮಾಡಿ ಹೆಚ್ಚಿನ ಮಾಹಿತಿ ಬರುತ್ತೆ. ನಾನು ಹೇಳ್ತೀನಿ. ಮುಗೀತು, ಮತ್ತೇನೂ ಇಲ್ಲ. ಇನ್ನು ನಳ ಬಂದವನು ನೋಡ್ಬೇಕಂತ. ನಳ ಏನು ಬಂದಿರೋಕ್ಕಿಲ್ಲ. ಬೋರೇನೋ ಚಲೋ ಐತಿ ಅಂತೇಳಿ ನೋಡ್ತೇನೆ. ನೋಡ್ರಿ ನಳ ಸೋಮವಾರ ಆತೈತಿ. ನಳ ಬಂದವು. ಇಷ್ಟು ಸಣ್ಣ ಅದಾವ ರೀ ಫ್ರೆಂಡ್ಸ್. ಇಷ್ಟು ನೋಡ್ರಿ, ಇಷ್ಟು ಅವು ನಳ ಬಂದವು. ತುಂಬ್ರಿ ಸ್ವಲ್ಪ ಹೊಡೆದೈದ್ರಿ ಅದು. ಹೇಳ್ತೀನಿ ತಡ್ರಿ ಮಮ್ಮಿ ನಳ ಬಂದವು. ತಡಿ ತೊಗೊಂಬರ್ತೀನಿ ಕೊಡ. ಇಲ್ಲ ಐತಿ, ತೊಳಿತೇನೀಗ. ಹಿಡಿಬೇಕ್ರಿ ಈಗ. ನಳ ಹಿಡಿಯುವಂಥ ಸುದ್ದಿ ಹಿಡಿಯುವಂಥ ಜೋಶ್ ಒಳಗಡೆ ಹೊಳಿಬೇಕ್ರಿ. ಜೋರಿಲ್ಲ, ಫ್ರೆಂಡ್ಸ್ ಜಾಸ್ತಿ ಯಾರು ನೀರು ಕುಡಿಯೋದು ಹಾಕಿಸ್ಬಿಟ್ಟಿರ್ತಾರೆ ಹೊರಗೆ ಮನೆಯಾಗ.
ಹಾಗಾಗಿ ಇಲ್ಲೇ ಜಾಸ್ತಿ ಯಾರು ನೀರು ನಾವು ಆಮೇಲೆ ನೀರನ್ನ ಪಟ ಇದು ಮಾಡ್ಬೇಕ್ರಿ ನಾಳೆ ಇಡ್ಬೇಕು. ಈಗಾರ ಬಂದಾವು ನೋಡ್ರಲ್ಲಿ ಕೊಡ ತುಂಬ ಕಿಟ್ಟಿನಿ ಒಳಗೆ ಅದಾವು. ಗುಂಡಿ ಖಾಲಿ ಆಗೈತಿ, ಅದೊಂದು ಗುಂಡಿ ಖಾಲಿ ಆಗೈತಿ. ಆಮೇಲೆ ಒಂದು ದೊಡ್ಡ ಗುಂಡಿ ಅರಕಲಿ ಆಗೈತಿ. ಮಮ್ಮಿ ತೊಳೆ ಆತಾಳ ಪಟ ಹೋಗಿ ಹಾಕಿದ್ ನಾನು ಮುಗಿದ ಬಿಡುತ್ತೆ. ಪಜ್ಜನು ಈ ಕರಾಟೆ ಕ್ಲಾಸಿಗೆ ಹೋಗ್ಯಾನ ಅನ್ನೆಲ್ಲ ಮುಗೀತು. ಅವರಿಬ್ಬರು ಬರ್ಬೇಕು. ಈಗ 7:05 ಆಯ್ತು ನೋಡ್ರಿ, ಕರೆಕ್ಟ್ ಎಕ್ಸಾಕ್ಟ್ 7:10 ಹಂಗೆ ಆಯ್ತು. ಕೇಳ್ಕೊಂಡು ಗಿಡಕ್ಕೆ ನೀರು ಹಾಕೀನಿ. ಇಲ್ಲಿ ಚಲ್ಲಿ ಬಂದು ಈ ಸೈಡ್ ಅಲ್ಲಿ ಅವ್ರು ಲೀಕೇಜ್ ಆಗುತ್ತಂತೆ. ಅವ್ರು ಬೈತಾರ ಲೀಕೇಜ್ ಆಗುತ್ತೆ, ಇದು ನೀರು ಚಲ್ಲಾಕ ಹೋಗಿ ಮನೆ ಮುಂದೆ ನೀರು ಬರ್ತದಂತೆ. ನಾನು ಚಲ್ಲಾಕ ಹೋಗಲೇ, ಅದಕ್ಕೆ ಇಲ್ಲೇನೋ ಚಲ್ಲಿ ಇರ್ತೀನಿ. ನಾವು ಭಾಳ ಸಣ್ಣ ಭಾಳ ತುಂಬುತ್ತೀನಿ ಅಂತ ಹಬ್ಬ. ಹಾಗಾಗಿ ಪೈಪ್ ಉದ್ದಿಂಗ್ರಿ ಅದು ಇಲ್ಲಾಂದ್ರೆ ಹಿಂದಾಯಿಸಿ ಹಂಗೆ ಡೈರೆಕ್ಟ್ ತೊಗೊಂಡೇ ಬಿಡ್ತಿದ್ನಿ ನಾನಾದರೂ. ಬಟ್ ಅದು ಉದ್ದಿಲ್ಲ, ಹಾಗಾಗಿ ಸುಮ್ಮನೆ ಬಿಟ್ಟೇನೆ. ನೋಡ್ತಿರ್ಬೋದು ಗಿಡ ಹಿಂಗೆ ಹಬ್ಬ ಐತ್ರಿ, ಅದು ಹಬ್ಬ ಐತ್ರಿ. ಸರಿ ಅದೇ ನೋಡ್ತಿರ್ಬೋದು ಕಾಣೋದು ಅಲ್ಲೇ ಹಬ್ಬ ಐತ್ರಿ. ಅದು ಅಷ್ಟು ಕಾಣಂಗಿಲ್ಲ, ಸ್ವಲ್ಪ ಇಟಿ ತಲೆ ಹಬ್ಬ ಐತ್ರಿ ಅಲ್ಲಿ ಸ್ವಲ್ಪ. ಹಾಗಾಗಿ ನಿನ್ನೆ ಸಣ್ಣದಂದು ಇಷ್ಟು ಹಾವು ಬಂದಿತ್ತು. ನಿನ್ನೆ ತಳ್ಳಗೆ ಇರ್ತದೆ, ಯಾವ ಹಾವ ಏನಂತ ಗೊತ್ತಿಲ್ಲ. ನಮ್ಮ ಪಪ್ಪ ಮತ್ತು ಇಟ್ಕೊಂಡು ಓಡಿಸಿದ್ರು ಪುಣ್ಯ. ಅದು ರಾತ್ರಿ ನಾನು ಕರೆಕ್ಟ್ ಗೇಟ್ ಹಾಕೈತಾನೆ ಇಲ್ಲ ಕಿಲಿ ಅಂತ ನಾ ತೆಗ್ದೀನಿ. ಇಲ್ಲೇ ಜಸ್ಟ್ ಇಲ್ಲಿನೇ ಪುಣ್ಯ ನಿಂತಿತ್ತು ರೀ. ಅದು ಹೆದರಿಕೆ ಆಗಿತ್ತು. ಆಮೇಲೆ ಪಪ್ಪಾನ ಸ್ವಲ್ಪ ಇತ್ತು ಒಂದು ಸ್ವಲ್ಪ ದಬ್ಬ ಬಿಟ್ರೆ ಹೋಗ್ಬಿಡ್ತು. ಆಮೇಲೆ ಇಲ್ಲಿ ರೀ ಫ್ರೆಂಡ್ಸ್ ಭಾಳ ಹುಡುದು ಕಾಟ ಐತ್ರಿ. ಓಕೆ, ಹುಳ ಚಿರ್ಚಿರ್ ಹುಳ ಆಗಿರ್ಬೋದು, ಭಾಳ ಓದಿರ್ತಾವೆ, ಡಿಶೋಪ ಆಗುತ್ತೆ. ಈಗ ರಾತ್ರಿ ಬಂದು ಕೂಡಲೇ ಹಿಂಗೆ ಅನ್ನಿಸ್ಬಿಡುತ್ತೆ ನಮಗೆ. ಬಟ್ ಮಧ್ಯಾಹ್ನಗಾದರೆ ಸಮಾಧಾನ ಇರುತ್ತೆ, ಹುಳ ಶಾಂತವಾಗಿರುತ್ತೆ. ಇವಾಗ ನೀರು ಹಿಡಿದಿಂದ ಸಿಗುವ ಹಾಗೆ ಫ್ರೆಂಡ್ಸ್ ನೀರು ತುಂಬಿದ್ದಾತ. ಈಗ ಹೊರ ಬಂದೇನಿ. ಇದು ನೋಡ್ರಿ ದೊಡ್ಡ ಪಾರ್ಕ್ ಇಲ್ಲೇ ಬಿಟ್ಟು ಹೋಗೋರು. ಬೆಂಗಳೂರಿಗೆ ಹೋಗ್ಯಾರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಂಗಾಗಿ ಇಲ್ಲೇ ಬಿಟ್ಟು ಹೋಗೋರು. ಅದಾದಮೇಲೆ ಇಲ್ಲಿ ನನ್ನ ಫ್ರೆಂಡ್ ಮನೆ ಇತ್ತು ಫ್ರೆಂಡ್ಸ್, ಅದಕ್ಕೆ ಆಟೋಕ್ಕೆ ಬರ್ತಿದ್ಲು. ಹಾಗಾಗಿ ನಮ್ದು ಹೆಂಗೆ ವೆಕೇಷನ್ ಕ್ಲಾಸು ಮೇ 1ಗೆ ಚಲೋ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಏನು ಮಾಡಿದೆ, ಅವ್ರ ಮನೆಗೆ ಹೋಗಿ ಕೇಳಿದೆ ನಿಮ್ಮ ಆಟೋ ಬರುತ್ತೆ ನಾನು ವೆಕೇಷನ್ಸಿಗೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಬರೋಲ್ಲ ಅಂತ. ಹಾಗಾಗಿ ಬಂದರೆ ನನಗೆ ಸಹಾಯ ಹಾಕಿತ್ತು. ಯಾಕಂದ್ರೆ ಇಲ್ಲೇ ಇತ್ತು ಅವ್ರ ಮನೆ, ಇದ್ರ ಬಾಜುನೇ ಇತ್ತು ಇಲ್ಲೇ. ಹಾಗಾಗಿ ಬಂದ್ರೆ ನನಗೂ ಸಹಾಯ ಹಾಕಿತ್ತು ಅಂತ ಹೇಳ್ಕೊಂಬಿಟ್ಟು ಕೇಳಿದೆ. ಬಟ್ ಅದು ಇಲ್ಲ ಬರೋಂಗಿಲ್ಲ ಅವರು, ನಾವೇ ಬೇರೆ ಕಡೆ ಹಚ್ಬೇಕಂತ ಪ್ಲ್ಯಾನ್ ಮಾಡಿ ಬಂದ್ರೆ. ಹಾಗಾಗಿ ಬರ್ತೀರಿ ಅಲ್ಲಿ ಬ್ಲೂ ಕಲರ್ ಮನೆ ಕಾಣಿಸತ್ತೆ ಬಿಡುತ್ತೆ ಗೊತ್ತಿಲ್ಲ. ಇಲ್ಲದ ನೋಡಿರಿ ಅಲ್ಲಿ ಬರುತ್ತೀರಿ, ಅದು ಅಲ್ಲೇ ಹೋಗ್ಬಿಡ್ತದೆ ಸಾಯಿಬುಗುಡಿ ಕಡೆ. ಹಾಗಾಗಿ ಸ್ವಲ್ಪ ಅನಾನುಕೂಲ ಆಗತ್ತೆ ಅಂತ ಹೇಳ್ಕೊಂಬಿಟ್ಟು ಇದನ್ನು ಮಾಡಿದ್ವಿ. ಈಗ ಏನೂ ಇಲ್ಲ, ಫುಲ್ ನಾಷ್ಟ. ಸೊ ಊಟ ಮಾಡಬೇಕು. ಮಧ್ಯಾಹ್ನ 1 ಗಂಟೆಗೆ ಅವಲಕ್ಕಿ ಮಾಡಿದೆ. ಆಮೇಲೆ ಪಡ್ಡಿಂದ ಇಟ್ಟಿತ್ತು, ಅದನ್ನು ಪಡ್ಡು ಮಾಡ್ಕೊಂಡು ಪಜ್ಜು ನಾ ಅವಲಕ್ಕಿ ಮಾಡಿದೆ. ಇನ್ನು ಕರಾಟೆ ಕ್ಲಾಸಿಂದ ಬಂದಿಲ್ಲ, ಪಪ್ಪ ಮಾತ್ರ ಬಂದರು ಅಂತ ಹೇಳ್ಬೋದು. ಪಪ್ಪ ಬಂದಿಂದ ಮುಗೀತು. ಅವ್ರು ಬಂದ್ರೆಲ್ಲ ಮುಗಿದ ಬಿಡುತ್ತೆ, ರಿಚಾರ್ಜ್ ಖಾಲಿ ಆಗುತ್ತೆ. ವಿಡಿಯೋ ಸ್ವಲ್ಪ ಎಂಡಿಗೆ ಆಗ್ಬೋದು ಅಂತ ಹೇಳ್ಕೊತೀನಿ. ಈಗ ಬರ್ರಿ ಒಳಗೆ ಹೋಗೋಣಂತ. ಕಾಣಲ್ಲ ರೀ ಫ್ರೆಂಡ್ಸ್, ಇಲ್ಲೇ ಡೋರ್ ಹಾಕ್ತೀನಿ. ಅದಕ್ಕಂತ ಟಿ ವಿ ಸೌಂಡ್ ಐತಲ್ಲ, ಹಂಗಾಗಿ ತಡ ನಿಮಗೆ. ಅದಾದ್ಮೇಲೆ ಇಷ್ಟು ಕೆಲಸ ಮುಗಿಸಿಂದ ಸಿಗ್ತೇನೆ, ಅಡುಗೆ ಎಲ್ಲ ಆಗಿದೆ. ಹಾಂ ಫ್ರೆಂಡ್ಸ, ಸುಮ್ಮನೆ ಭಾಳ ಅನ್ನಿಸ್ತೆ ಸ್ಕಿಪ್ ಮಾಡ್ಕೊತ ಹೋದರೆ. ಎದಕ್ಕಂದ್ರೆ ಒಳಗೂ ಹಿಂಗೆ ಯೋಚನೆ ಆಯ್ತು ನಂಗೆ, ಸುಮ್ಮನೆ ವಿಡಿಯೋನೂ ಲೆಂತಿ ಆಗುತ್ತೆ ಬೇಡ ಅಂತ ಹೇಳ್ಕೊಂಬಿಟ್ಟು ಸ್ಕಿಪ್ ಮಾಡ್ಲಿಕ್ಕೆ ಹೋಗಿಲ್ಲ. ಇಲ್ಲೇ ಬಂದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಇಲ್ಲೇ ಅರ್ಬಿ ನೋಡ್ರಿ ಹೆಂಗೆ ಯಾವ ಫುಲ್ ಮನೆ ಚಿಡ್ಬೇಕಂತ ಹೇಳ್ಕೊಂಡು ನಾನು ಐಡಿಯಾ ಆಗಿತ್ತು. ಬಟ್ ಇಲ್ಲಿ ಎಡ್ತದ ಬುಕ್ಸ್ ಅದಾವೆ, ಇವನ್ನೆಲ್ಲ ಫುಲ್ ಆ ಸೈಡ್ ಒಗೆದು ಬಿಡೋಣ ಅಂತೇಳಿ ಒಗೆಯೋದು ದಾಟ್ ಮೀನಿಂಗ್ ಅಲ್ಲ, ಬೇರೆ ಒಂದು ಅಲ್ಲೆಲ್ಲ ಚೀಲದಾಗ ಅಲ್ಲಿ ಆ ಸೈಡ್ ಚೀಲದಾಗ ಹಾಕಿಟ್ರೆ ಆಗುತ್ತೆ ಅಂತ ಹೇಳ್ಕೊಂಬಿಟ್ಟು ನಂದು ಐತಿ. ಹಾಗಾಗಿ ಇಷ್ಟು ಏನಾಯ್ತಲ್ಲ ಬುಕ್ಸ್ ಇವನ್ನೆಲ್ಲ ಒಂದು ಇದ್ರೊಳಗೆ ಹಾಕಿಬಿಟ್ಟು ಇಡ್ತೀನಿ. ಈಗ ಇವು ಇದು ಫುಲ್ ಕ್ಲೀನ್ ಮಾಡಬೇಕೀಗ. ಬರ್ರಿ ನೋಡೋಣ ಅಂತ ಏನೇನಾಗತ್ತೆ ಅಂತ ಹೇಳ್ಕೊಂಬಿಟ್ಟು
ಎಲ್ಲರೂ ಇಲ್ಲಿ ಕುರ್ಚಿ ಮೇಲೆಲ್ಲವೂ ಅರ್ಬಿ ಎಲ್ಲೋದ್ರೆ ಅರ್ಬಿ ನಮ್ಮ ಮನ್ಯಾಗ ನನಗೆ ಅನ್ಸುತ್ತೆ ನಮ್ಮ ಮನ್ಯಾಗ ಅದಾವ ಅರಿಬಿ ಯಾರ ಮನ್ಯಾಗ ಅದಾವ ಅಂತ ಹೇಳ್ಬಿಟ್ಟು ಅಂಥೇಳಿ ಇವತ್ತು ಸ್ವಚ್ಛ ಮಾಡೋದು ತಡವಿ ಇಲ್ಲೇ ಜಳ ಆಗುತ್ತೆ ಫ್ರೆಂಡ್ಸ್. ಈ ರೂಮ್ ಒಳಗೆ ಫ್ಯಾನ್ ಇಲ್ಲ, ಅದೊಂದು ಪ್ರಾಬ್ಲಮ್. ಆ ಸೈಡ್ ರೂಮ್ ಒಳಗೆ ಅಂದರೆ ಐತ್ರಿ ಫ್ಯಾನ್. ಈಗ ಇವ್ನ ಬುಕ್ಸ್ ಇದೆಲ್ಲ ಒಂದು ರಾಗಿ ಇಟ್ಬಿಡೋನು. ಇಲ್ಲಿ ಮಮ್ಮಿನೂ ಟ್ಯಾಬ್ಲೆಟ್ಸ್ ಇದಾವೆ ಒಂದಿಷ್ಟಿಷ್ಟು ಇದಾವೆ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬೋದು. ಇಲ್ಲ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಮನೆ ಬರೋದಕ್ಕೂ ಚಂದ ಕಾಣುತ್ತೆ ಅಂತ ಹೇಳಿ ನಂದೈತೆ. ಫುಲ್ ಆ್ಯಂಡ್ ಫುಲ್ಲು ಹೊಲಸಾಗೈತಿ. ಇನ್ನು ಚೀಲದಾಗ ಇಡಬೇಕಂದ್ರೆ ಇದ್ರೊಳಗೆ ಏನೋ ಐತಿ ಹಂಗೆ ಬ್ಯಾಡಂತ. ಇಲ್ಲಾಂದ್ರೆ ಈ ಪುಟ್ಟಿ ಐತಲ್ಲ ಇದನ್ನೇ ಕ್ಲೀನಾಗಿ ಹಾಕಿಡ್ತೀನಿ. ಮತ್ತು ಯಾವಾಗಾರ ಬಂದಾಗ ಯಾರು ಈಗ ಇಸ್ಕೊಳಕ್ಕೆ ಬಂದಂದ್ರೆ ಪಾಪ ಅವರಿಗೂ ಕೊಡಬೇಕಾಗತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಇದ್ರೊಳಗಡೆ ಕರೆಕ್ಟಾಗಿ ಹಳೆಯ ನಾನು ಎಕ್ಸಾಮಿಗೆ ಸ್ಟಡಿ ಮಾಡ್ಲಿಕ್ಕೆ ಏನು ತೊಗೊತೀನಿ ಅಂದರೆ ಹಳೆಯವು ಕ್ವಶನ್ ಪೇಪರ್ಸನ್ನು ನಾನು ಕಲೆಕ್ಟ್ ಮಾಡ್ಕೊತೀನಿ ರೀ. ನನ್ನ ದರ್ಶನ ಓದ್ಲಿಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಸಹಾಯಕರವಾಗಿರುತ್ತೆ ಅಂತ ತಿಳ್ಕೊಂಬಿಟ್ಟು ನಾನು ಹಳೆ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ರೀ ಫ್ರೆಂಡ್ಸ್. ಈಗ ಹಳೆ ಕ್ವಶನ್ ಪೇಪರ್ಸನ್ನು ಎದಕ್ಕೆ ಕಲೆಕ್ಟ್ ಮಾಡ್ತೀನಿ ಅಂದರೆ ಅವರು ಸ್ವಲ್ಪ ಹೆಲ್ಪ್ ಆಕ್ಕವ್ರಿ ಬರೀಲಿಕ್ಕೆ ಇರ್ಬೋದು. ಹಾಗಾಗಿ ಇವನಷ್ಟು ಇದ್ರೊಳಗೆ ಇಡ್ತೀನಿ ರೀ. ಈಗ ನೋಡಿರಿ ಮತ್ತೆ ಯಾರ ಕೇಳಕ್ಕೆ ಬಂದ ಪಾಪ ಕೊಡಲೇಬೇಕಾಗುತ್ತಂತಹ ಪರಿಸ್ಥಿತಿ ಇರುತ್ತಲ್ಲ, ಹಾಗೈತಿ. ಇವು ಪೇಜಿನ ಕಾಗಿಟ್ಕೊಂಡು ಇಟ್ಕೊಂತೀನಿ ರೀ, ಇಲ್ಲೇ ಇಟ್ಕೊಂತೀನಿ. ನೋಡಿ ಇದನ್ನು ಇಟ್ಕೊಂತು ನಂಗೆ ನೋಡ್ರಿ ಹೊಸ ಪೇಜ್ ತರೋದೈತೆ ಹಂಗೆ ಇರೋದೈತಿ ಮತ್ತೇನು ಮಾಡ್ಬೇಕು ಫ್ರೆಂಡ್ಸ್. ನನಗೆ ಒಂದು ದಿವಸ ನಾನು ಆರ್ಟ್ ಬುಕ್ ರೀಲ್ ಮಾಡ್ಬೇಕಂತ ಐತಿ. ಅದ್ರ ನಾನು ಸೆನ್ಸನ್ ಮಾಡಿಲ್ಲ, ಬಟ್ ದಯವಿಟ್ಟು ಹೆಂಗೂ ಮಾಡಿರ್ತೀನಿ ಸ್ಕೂಲೊಳಗೆ. ಅದ್ರ ಮಾರ್ಕ್ಸ್ ಅವ್ರೇನು ಬಿಟ್ಟು 10ಕ್ಕೆ 3 ಅದನ್ನು ಕೊಟ್ಟಿರ್ತಾರೆ. ಅದ್ರಾಗ ಫಸ್ಟ್ ಅಂತ ನಮ್ಗೆ ಆಗಲ್ಲ ಆಗುತ್ತೆ. ನನಗೆ ಇಷ್ಟ ಆಗಲ್ಲ ಅಷ್ಟೊಂದು ಜಾಸ್ತಿ ಅದನ್ನು ಮಾಡ್ಲಿಕ್ಕೆ ಆಮೇಲೆ ಇಂಟ್ರೆಸ್ಟ್ ಇರಲಿ ಅದರೊಳಗೆ. ಹಾಗಾಗಿ ನಾನು ಅದನ್ನು ಜಾಸ್ತಿ ಎಷ್ಟು ಗಮನ ಕೊಡಲಿಕ್ಕೆ ಹೋಗೋಲ್ಲ. ಫಸ್ಟ್ ರ್ಯಾಕ್ ಬಂದ್ಬಿಟ್ಟು ಫುಲ್ಲು ಕ್ಲೀನ್ ಆದ, ಈಗ ನೋಡ್ತಿರ್ಬೋದು ನೀವು. ಹಾಗಾಗಿ ಫುಲ್ ಕ್ಲೀನ್ ಮಾಡ್ಕೊಂಡಿದ್ವಿ. ಜಸ್ಟ್ ಇವನಷ್ಟು ಬಿಡ್ತೇನೆ. ಈಗ ಇವೇನದಾವಲ್ಲ ಸ್ಕ್ರಂಚೀಸ್ ಅದರಿಂದ ಇದೆ. ಇದು ನೀರು ಸೋಸೋ ನಮ್ಗೆ ಉಪಯೋಗನ ಕೊಡೋಲ್ಲ. ಇದನ್ನು ನಮ್ಗೆ ನೆನಪಾಗಲ್ಲ ರೀ ಫ್ರೆಂಡ್ಸ್ ಐತೆ ಅಂತ ಹೇಳ್ಕೊಂಬಿಟ್ಟು. ನಾ ಯಾವ್ದು ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ ನನಗೆ ತಲೆಗೆ ಆ್ಯಕ್ಚುಲಿ ಹೇಳ್ಬೇಕು, ನಾನು ಹೇರ್ ಕಟ್ ಮಾಡ್ಸೀನಿ ಫಸ್ಟ್ ಶಾರ್ಟಿಂಗು. ನೀವು ನೋಡ್ತಿರ್ಬೋದು ಆವಾಗ ನಾನು ಬಿಟ್ಟಿದ್ನಲ್ಲ, ಆವಾಗ ಎಷ್ಟಿತ್ತು ಕೂದಲು ಎಷ್ಟದ ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು ಲೆಕ್ಕ. ಆವಾಗ ನೋಡ್ಕೊಳ್ತೀನಿ ನೋಡಿದ್ರೆ ಎರಡು ಕಡಿಮೆ ಇದಾಗಿ ಫುಲ್ಲು ಹೊಲಸಾಗಿರೋದು. ಫಸ್ಟ್ ಆಫ್ ಆಲ್ ನಂಗೆ ಅಡುಗೆ ಮಾಡುವಂಥ ಮನಸ್ಸಿಟ್ಟಿದ್ದಿಲ್ಲ, ಬಟ್ ಇದನ್ನು ನೋಡೋಕೆ ಆಗೋದಿತ್ತಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಕ್ಲೀನ್ ಮಾಡೋಣಂತ ಅನ್ನಿಸ್ತ. ಇವಾಗಿಂದ ಏನಾರ ಇತ್ತು ರೀ ಫ್ರೆಂಡ್ಸ್. ಹಾಗಾಗಿ ಇಷ್ಟು ಇದೆ ಈ ರೀತಿಯಾಗಿ ಚೆಂದಾಗಿ ಇಡೋಣ ಅಂತ ಹೇಳ್ಕೊಂಡ್ಬಿಟ್ಟು ನನ್ನ ಕಡೆ ಏನು ಕಲೆಕ್ಷನ್ಸ್ ಇಲ್ಲ ರೀ ಫ್ರೆಂಡ್ಸ್. ಅಷ್ಟೊಂದು ಜ್ಯುವೆಲರೀಸ್ ಆಗಿರ್ಬೋದು ಏನೇನು ಅಂಥವೆಲ್ಲ ಅಷ್ಟೊಂದು ಇಲ್ಲ ರೀ ನಮ್ಮದು ಕಡೆ. ಮೊನ್ನೆ ನೋಡಿ ಎಲ್ಲಿ ಹೋಗಿದ್ದು ಅನ್ಸುತ್ತೆ, ರಿಬ್ಬನ್ ತಂದವ್ರು ಮಮ್ಮಿ ಒಂದಿಷ್ಟು ತಂದಾರ, ರಿಬ್ಬನ್ ತಂದಾರ. ಎಷ್ಟೊಂದು ನನ್ನ
ನಾನು ಕರೆಕ್ಟ್ ಉಪಯೋಗಿಸಲ್ಲ ಅದು ಡಿಕ್ಷನರಿ ಇದನ್ನೆಲ್ಲ ಕರೆಕ್ಟ್ ಇರಬೇಕು. ಇದು ಎಲ್ಲ ಅರ್ಧ ಹರಿದು ಹೋಗಿದೆ ಅಂತ ಹೇಳ್ಕೊತೀನಿ. ಅದನ್ನು ಕಾರ್ಡ್ ಶೀಟ ಹಂಗೆ ಬೇಕಂತ ತೊಳ್ಕೊಂಡು ಕ್ಲೀನರ್ ಈ ಪೇಪರ್ಸ್ ಅದ ಅವ್ರಿಗೆ ಉಪಯೋಗ ಇಲ್ಲ. ಅದು ಒಗೆದು ಬಿಟ್ರೆ ಚಲೋ ನನ್ನ ಪ್ರಕಾರ. ಇದ್ರ ಅಂತ ತಲೆಗೆ ಎಲ್ಲ ಕರಿಶ್ ಹೋಗಿ ಮಾಡೋದ್ರಿಂದ ಆಯ್ತು ನೋಡ್ರಿ. ಇಷ್ಟೇ ಕ್ಲೀನ್ ಮಾಡ್ಕೊಂಡಿದ್ರೆ ಸ್ವಲ್ಪ ನಾವು ಮನಸ್ಸಿಗೆ ಸಮಾಧಾನ ಅಂತ ಅಂದ್ಬಿಟ್ಟು ಅನಿಸುತ್ತೆ ನನ್ನದು. ನಾನು ಫಸ್ಟ್ ಒಂದು ಹೇಳ್ತೀನಿ, ನನ್ನ ವಿಡಿಯೋಗೆ ಜಾಸ್ತಿ ಟ್ಯಾಬ್ಲೆಟ್ಸ್ ಕಮ್ಮಿದೆ ಅದು ಇಲ್ಲೇ ಇಡ್ತೀನಿ. ಅದ್ರ ಪ್ಲೇಸಿಗೆ ಬ್ಲೌಸ್ ಅದಾವ್ರಿ ಸ್ವಲ್ಪ ಚಂದಾಗ ಕಟ್ಟಿ ಇಟ್ಟೇವು ಅಂತ ಈಗ ಕಟ್ಟಿ ಇಟ್ಬಿಡ್ತೇನಂತ ಆ ಸೈಡು. ನೋಡಿರಲ್ಲ ಇಷ್ಟಕ್ಕೆ ಕ್ಲೀನ್ ಮಾಡ್ಕೊಂಡೇನಿ. ಅದ್ರ ಡ್ರೆಸ್ಸಿಂದೊಂದು ಕ್ಲೀನ್ ಮಾಡ್ಕೋಬೇಕು. ಅದನ್ನ ಮತ್ತೆ ಯಾವಾಗಾದ್ರೂ ನೋಡೋಣ ಅಂತ ಹೇಳ್ಕೊಂಬಿಟ್ಟು ಐತಿ. ಇಲ್ಲಿ ನೋಡ್ರಿ ಮ್ಯಾಲೆ ಹೋಗುವಂಥ ಸಾಮಾನು ಮ್ಯಾಲೆ ಹೋಗ್ಸಾರ. ಆಮೇಲೆ ಇಲ್ಲಿ ಹೋಗುವಂಥ ಇಲ್ಲಿ ಜಾಗ ಐತಿ, ಇಲ್ಲಿ ಹೋಗ್ಸುವಂಥ ಸಾಮಾನು ಇಲ್ಲಿ ಹೋಗ್ಸೀನಿ. ಹಿಂಗೆ ಎಲ್ಲ ಮನೇನ ಸ್ವಚ್ಛ ಮಾಡ್ಕೊಂಡೈತಿ. ಏನಿಲ್ಲೀಗ ಟೈಮ್ ಬಂದ್ಬಿಟ್ಟು 7:30 ಆಯ್ತು ರೀ ಆಲ್ಮೋಸ್ಟ್ ಚಾಲು. ಹಾಗಾಗಿ ನಾವತ್ತು ವಿಡಿಯೋ ಅಪ್ಲೋಡ್ ಮಾಡೋದೈತಿ. ಇನ್ನೇನು 5:30 ಕೆಲಸ ಇಷ್ಟಕ್ಕೆ ಕ್ಲೀನ್ ಮಾಡ್ಕೊಂಡೇನಿ. ಅದಾದಮೇಲೆ ಫ್ರೆಂಡ್ಸೇ ನಿಮಗೆ ಮುಂದಿನ ವಿಡಿಯೋದಾಗ ನಾನು ನಿಮಗೆ ಹೇಳ್ತೀನಂತ. ನಾವೀಗ ಹೊಸ ಮನೆ ಬಂದೀವಲ್ಲ ಹಂಗೆ ಹೇಳ್ದಂಗೆ ನಿಮಗೆ ಏನಾದ್ರು ಹೋಮ್ ಟೂರ್ ಬೇಕಿತ್ತಂದ್ರೆ ಅಲ್ಲಿ ತಳಗ ಕಮೆಂಟ್ ಹೋಮ್ ಟೂರ್ ಅಂತ ಹೇಳ್ಕೊಂಬಿಟ್ಟು ಹಾಕ್ರಿ, ನಾನು ಹೋಮ್ ಟೂರ್ ಮಾಡಿ ಕಳಿಸ್ತೀನಿ. ಸೊ ಲಾಸ್ಟ್ಲಿ ಈ ಚಾನಲ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೆಲ್ ಐಕನ್ನ ಒತ್ತಕ್ರಿ. ಥ್ಯಾಂಕ್ ಯು, ಸಪೋರ್ಟ್ ಮೋರ್.